ಈಗ ಯಾರೇ ಒಂದು ಪೇಷಂಟ್ಗೆ ಸರ್ಜರಿ ಬೇಕು ಅಂತ ಡಿಸೈಡ್ ಮಾಡಿದಾಗ ಹಲವಾರು ಪ್ರೊಸೀಜರ್ಸ್ ಇರುತ್ತೆ. ಅಂದರೆ ಪೇಷಂಟ್ ಪ್ರಿಪೇರ್ ಆಗಬೇಕಾಗುತ್ತೆ, ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡಬೇಕಾಗುತ್ತೆ. ಈಗ ಕಾಮನ್ ಸರ್ಜರೀಸ್ಗೆ ಕಾಮನ್ ಇನ್ವೆಸ್ಟಿಗೇಷನ್ಸ್ ಏನು ಹೇಳ್ತೀವಿ ನಾವು, ಅಂದರೆ ರೆಗ್ಯುಲರ್ ಬ್ಲಡ್ ಪ್ಯಾರಾಮೀಟರ್ಸು, ಅವರ ECG, ಎಕ್ಸ್ರೇ ಮತ್ತು ರಿಲೇಟೆಡ್ ಸ್ಕ್ಯಾನಿಂಗ್ಸ್ ಇದನ್ನು ಮಾಡ್ತೀವಿ. ಅದೇ ಥರ ಕೆಲವು ಪೇಷಂಟ್ಸಲ್ಲಿ ಐ ರಿಸ್ಕ್ ಪೇಷಂಟ್ಸ್ ಅಂತ ಹೇಳ್ತೀವಿ ನಾವು. ಈಗ ಡಯಾಬಿಟಿಸ್ ಇರೋರು, ಬ್ಲಡ್ ಪ್ರೆಷರ್ ಇರೋರು, ಇಸ್ಕೀಮಿಕ್ ಹಾರ್ಟ್ ಡಿಸೀಸ್ ಅಂದರೆ ಹಾರ್ಟ್ ತೊಂದರೆ ಇರೋರು, ಅಂಥವ್ರಿಗೆ ಕೆಲವು ಸ್ಪೆಷಲ್ ಟೆಸ್ಟು, ಹಾರ್ಟ್ ಸ್ಕ್ಯಾನ್, ಪಲ್ಮನರಿ ಫಂಕ್ಷನ್ ಇದನ್ನೆಲ್ಲ ಮಾಡಿ ಅವರಿಗೆ ಕಾರ್ಡಿಯಾಕ್ ಇವ್ಯಾಲ್ಯೂಯೇಷನ್, ಲಂಗ್ ಇವ್ಯಾಲ್ಯೂಯೇಷನ್ ಆ ಥರ ಮಾಡಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತು ಎಲೆಕ್ಟಿವ್ ಸರ್ಜರಿ ಆದರೆ ಇದು ಪ್ರಿಪೇರ್ ಮಾಡಿ ಮತ್ತು ಅವ್ರ ಕನ್ಸಲ್ಟೇಷನ್ ಎಲ್ಲ ಆದ ನಂತರ ಸರ್ಜನ್ ಹತ್ರ ಹೋಗಿ ಡೇಟ್ಸ್ ತೊಗೊಂಡು ಪ್ರಿಪೇರ್ ಮಾಡ್ತೀವಿ. ಅದೇ ಥರ ಕೆಲವು ಎಮರ್ಜೆನ್ಸಿ ಸರ್ಜರೀಸಲ್ಲಿ ಇಷ್ಟೆಲ್ಲ ನಮಗೆ ಟೈಮ್ ಲಕ್ಸುರಿ ಇರೋದಿಲ್ಲ. ಇಮಿಡಿಯೇಟ್ ಅವ್ರನ್ನ ಪ್ರಿಪೇರ್ ಮಾಡಿ ಏನೆಲ್ಲ ಇನ್ವೆಸ್ಟಿಗೇಷನ್ ಬೇಕೋ ಮಾಡಿ ತಕ್ಷಣ ಸರ್ಜರಿ ಮಾಡಬೇಕಾಗುತ್ತೆ. ಈಗ ನಾವು ಎಲ್ಲ ಟೆಸ್ಟ್ ಮಾಡಿ ಪೇಷಂಟ್ನ ಪ್ರಿಪೇರ್ ಮಾಡಿದರೂ ಸಹ ಹಲವಾರು ಸಮಯ ಪೇಷಂಟ್ಸ್ಗಳಿಗೆ ಸರ್ಜರಿ ಅಂದ ಕೂಡಲೇ ಇಟ್ ಇನ್ವಾಲ್ವ್ ಸಿವಿಯರ್ ಸ್ಟ್ರೆಸ್. ಹಾಗಾಗಿ ಅವರ ಬ್ಲಡ್ ಪ್ರೆಷರ್ ಶೂಟಪ್ ಆಗೋ ಚಾನ್ಸ್ ಇರುತ್ತೆ, ಬೇರೆ ಪ್ಯಾರಾಮೀಟರ್ಸ್ ಅಬ್ನಾರ್ಮಲ್ ಆಗೋ ಚಾನ್ಸ್ ಇರುತ್ತೆ, ನಿದ್ದೆಗೆಡೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ದೇರ್ ಇಸ್ ಎ ಕ್ರೂಷಿಯಲ್ ರೋಲ್ ಆಫ್ ದ ಫ್ಯಾಮಿಲಿ ಆಸ್ ವೆಲ್ as the doctor to alleviate their stress and prepare them for surgery.